ನಮಸ್ಕಾರ ವೀಕ್ಷಕರೇ. ನಾನು ತುಲಾ ರಾಶಿಯವರ ಜೂನ್ ತಿಂಗಳು 2025 ರೀಡಿಂಗ್ ಮಾಡ್ತಾ ಇದ್ದೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೂನ್ ತಿಂಗಳು 2025 ತುಲಾ ರಾಶಿಯವರ ರೀಡಿಂಗ್ ಆಗಿರುತ್ತೆ. ದೈವದಿಂದ ಮೆಸೇಜ್ ಏನಿದೆ ನಿಮಗೆ ಅಂತ ಕೂಡ ಚೆಕ್ ಮಾಡಿ ಹೇಳ್ತೀನಿ. ಏನಿದೆ ಚಾಲೆಂಜ್ ಏನಾದರೂ ಇದೆಯಾ ಅಂತ ಚೆಕ್ ಮಾಡೋಣ ಫಸ್ಟ್. ಅದಾದ ನಂತರ ಪಾಸಿಟಿವ್ ಬ್ಲೆಸ್ಸಿಂಗ್ಸ್ ಏನಿದೆ ಯೂನಿವರ್ಸಿಂದ, ಮತ್ತು ನೆಗೆಟಿವ್ ಏನಾದರೂ ಆಗುತ್ತಾ ಜಸ್ಟ್ ಒಂದು ಚೆಕ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಹಾಗೂ ಏನನ್ನು ಫೋಕಸ್ ಮಾಡಬೇಕು ನೀವು ಜೂನ್ ತಿಂಗಳಲ್ಲಿ, ಏನು ಆಪರ್ಚುನಿಟಿ ಅವಕಾಶ ಬರಲಿದೆ ನಿಮ್ಮ ಲೈಫ್ಗೆ ಅಂತ ಚೆಕ್ ಮಾಡಿ ಯೂನಿವರ್ಸಿಂದ ಮೆಸೇಜ್ ಏನಿದೆ ಅಂತ ಕೂಡ ಹೇಳ್ತೀನಿ. ನಿಮಗೆ ಚಾಲೆಂಜ್ ಏನಾಗಿದೆ ಅಂದರೆ ಡಿಸೈಡ್ ಮಾಡ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗ್ಬೋದು. ಜೂನ್ ತಿಂಗಳಲ್ಲಿ ಏನು ಮಾಡಬೇಕು ಅಂತ ನಿಮಗೆ ಅರ್ಥ ಆಗದೇ ಇರ್ಬೋದು, ಹಾಗೂ ತಪ್ಪು ಡಿಸಿಷನ್ಸ್ನ ತಗೊಳ್ಳುವ ಹೈ ಚಾನ್ಸಸ್ ಇದೆ. ಹುಷಾರಾಗಿರಿ. ನಿಮಗೆ ಬರುವಂಥ ಆಪ್ಷನ್ಸ್, ನಿಮಗೆ ಬರುವಂಥ ಅವಕಾಶಗಳು ಕೂಡ ಸ್ವಲ್ಪ ನಿಮ್ಮ ಲೈಫ್ನ ಪ್ರಾಬ್ಲಮ್ಗೆ ತಳ್ಳುವ ಹಾಗೆ ಆಗಬಹುದು ಅಂತ ತೋರಿಸ್ತಿದೆ. ಬ್ಲೆಸ್ಸಿಂಗ್ ಏನು ಬರ್ತಾ ಇದೆ ಅಂದರೆ ಡೆತ್ ಆ್ಯಂಡ್ ರೀಬರ್ತ್ ಬರ್ತಾ ಇದೆ. ಒಂದು ರಿಲೇಷನ್ಶಿಪ್ ನಿಮ್ಮ ಲೈಫ್ನ ಕಳಚಿ ಹೋಗುತ್ತೆ. ಓಕೆ, ನೀವು ಅನ್ಕೋಬೋದು ಇದು ನಿಮಗೆ ಯಾಕಾಯಿತು ಅಥವಾ ಹೀಗೆ ಯಾಕೆ ನನ್ನ ಲೈಫಲ್ಲಿ ಆಗಿದೆ, ಇದೇನು ಪರೀಕ್ಷೆ ಅಂತ ನಿಮಗೆ ನೋವಾಗ್ಬೋದು, ನೋವಾಗುತ್ತೆ. ಆದರೆ ಇದೇ ಒಂದು ಪಾಸಿಟಿವ್ ಬ್ಲೆಸ್ಸಿಂಗ್ ಅಂತ ಕೂಡ ಬರ್ತಾ ಇದೆ. ಒಂದು ಎಂಡ್ ಆಗೋದು ಅಂದರೆ ಒಂದು ರಿಲೇಷನ್ಶಿಪ್ ಎಂಡ್ ಆಗೋದು, ಸ್ಟ್ರಾಂಗ್ ಆಗಿ ಒಂದು ರಿಲೇಷನ್ಶಿಪ್ ಜೂನ್ನಲ್ಲೇ ಎಂಡ್ ಆಗುತ್ತೆ. ಆದರೆ ಅದು ಎಂಡ್ ಆಗೋದು ನಿಮ್ಮ ಒಳಿತಿಗೆ. ನಿಮ್ಮ ಲೈಫ್ನಲ್ಲಿ ನೀವಿನ್ನೂ ಮೇ ಬಿ ಈ ಒಂದು ಬದಲಾವಣೆಯಿಂದ ನಿಮ್ಮ ಲೈಫ್ ಒಂದು ಒಳ್ಳೆ ಘಟ್ಟಕ್ಕೆ ಮುಟ್ಬೋದು ಅಥವಾ ಒಂದು ತಿರುವು ಬರ್ಬೋದು. ಒಟ್ಟಿನಲ್ಲಿ ಇಟ್ ಈಸ್ ಅ ಗುಡ್ ಡೆತ್ ಅಂದಾಗ ಅದು ಖಂಡಿತವಾಗ್ಲೂ ಇಟ್ಸ್ ಓವರ್ ಅಂತ ನೀವಿನ್ನೇನೂ ಮಾಡೋಕ್ಕಾಗಲ್ಲ. ಆದರೆ ಬೇಜಾರು ಮಾಡ್ಕೊಳ್ತೀರಾ, ಬಟ್ ಇಟ್ ಈಸ್ ಫಾರ್ ಯೋರ್ ಗುಡ್ ಓನ್ಲಿ, ಇಟ್ ಈಸ್ ಫಾರ್ ಯೋರ್ ಬೆಟರ್ಮೆಂಟ್ ಅಂತ ಬರ್ತಾ ಇದೆ. ನೆಗೆಟಿವ್ ಏನು ಬರ್ತಾ ಇದೆ ಅಂದರೆ ಇದು ವರ್ಲ್ಡ್ ಬರ್ತಿರೋದ್ರಿಂದ ನಿಮಗೆ ಜೂನ್ ತಿಂಗಳಲ್ಲಿ ಬದಲಾವಣೆನೂ ಬರುತ್ತೆ, ಮೇಜರ್ ಚೇಂಜ್ ಆಗುತ್ತೆ. ಆದರೆ ಅದನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು, ನಿಮಗೆ ಇಷ್ಟ ಆಗದೇ ಇರ್ಬೋದು. ಈ ಒಂದು ಬದಲಾವಣೆ ನಿಮ್ಗೆ ಇಷ್ಟ ಆಗದೇ ಇರಬಹುದು. ಆದರೆ ಇಟ್ ಈಸ್ ಫೇಟ್ ಅಂದರೆ ಇದಾಗಲೇಬೇಕು. ಯು ಕಾಂಟ್ ಚೇಂಜ್ ಇಟ್. ಓಕೆ, ಅದಾದ ನಂತರ ವಾಟ್ ಟು ಫೋಕಸ್. ಓ ಮೈ ಗಾಡ್, ಎಲ್ಲ ಸಿಂಕ್ ಆಗ್ತಾಯಿದೆ. ಒಂದೊಂದು ಕಾರ್ಡ್ಸು ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಸಿಂಕ್ ಆಗ್ತಾಯಿದೆ. ಇಲ್ಲೇನಾಗ್ತಾಯಿದೆ, ನಿಮಗೆ ಡಿಸಿಷನ್ ತೊಗೊಳೋಕೆ ಕಷ್ಟ ಆಗ್ತಾಯಿದೆ ಒಂದು. ಅದಾದ ನಂತರ ಒಂದು ಆ್ಯಸ್ ಐ ಟೋಲ್ಡ್ ಏನೋ ನೀವು ಕಳ್ಕೊಳ್ತೀರಾ, ರಿಲೇಷನ್ಶಿಪ್ನ ಕಳ್ಕೊಳ್ತೀರಾ ಅಂತ ತೋರಿಸ್ತಿದೆ. ಒಂದು ಹೊಸದಾದ ಅವಕಾಶ ನಿಮ್ಮ ಲೈಫಲ್ಲಿ ಬರುತ್ತೆ ಅಂತ ತೋರಿಸ್ತಿದೆ. ಜೂನ್ ಮಂತ್ನಲ್ಲಿ ನೀವು ಅಂದ್ಕೊಳ್ಳದೇ ಇರುವಂಥ ಸರ್ಪ್ರೈಸಸ್, ಶಾಕ್ ಇರ್ಬೋದು. ಒಟ್ಟಿನಲ್ಲಿ ನಿಮಗೆ ಅಡಚಣೆ ಆಗುವಂಥ ವಿಷಯಗಳು ನಡೆಯುತ್ತೆ. ಆದರೆ ನಿಮ್ಮ ಗ್ರೋತ್ಗೆ ಅಂತಲೇ ಯೂನಿವರ್ಸ್ ಹೇಳ್ತಾ ಇರುವಂಥದ್ದು. ಆಪರ್ಚುನಿಟಿ ಕಿಂಗ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ನೀವು ಭದ್ರತೆ ನೋಡ್ತೀರಾ. ಹಾಗೂ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ಕೂಡ ನಡೆಯುತ್ತೆ ರಿಲೇಟೆಡ್ ಟು ಯೋರ್ ವರ್ಕ್. ನಾನೇನು ನೋಡ್ತಾ ಇದ್ದೀನಿ ಅಂದರೆ ಒಂದು ಬೆಟರ್ಮೆಂಟ್ ಇದೆ ಕೆಲಸದಲ್ಲಿ. ನೀವು ಒಂದು ಸ್ಥಾನವನ್ನು ಪಡಿತೀರಾ, ಒಂದು ರೆಕಗ್ನಿಷನ್ನ ಪಡಿತೀರಾ, ಅವಾರ್ಡ್ ಸಿಗಬಹುದು. ಹಾಗೂ ಜನ ನಿಮ್ಮ ಕೆಲಸವನ್ನು ಗುರುತಿಸಿ ನಿಮಗೆ ಜಾಸ್ತಿ ಕೆಲಸ ಕೊಡ್ಬೋದು ಅಥವಾ ನಿಮ್ಮನ್ನು ಅಪ್ರೋಚ್ ಮಾಡ್ಬೋದು. ಬಿಸ್ನೆಸ್ ಆಪರ್ಚುನಿಟಿನೂ ಚೆನ್ನಾಗಿದೆ. ಜೂನ್ ತಿಂಗಳಲ್ಲಿ ನೀವೇನಾದರೂ ಇಂಡಿವಿಜುವಲಾಗಿ ಶುರು ಮಾಡಬೇಕು ಅಂತ ಇದ್ದೀರಾ ಅಥವಾ ನಿಮ್ಮದೇ ಆದ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ನಿಮ್ಮ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ, ಸ್ಟ್ರಾಂಗ್ ಮಾಡ್ಕೊಳ್ಳೋಕ್ಕೆ, ಸ್ಟ್ರೆಂಥನ್ ಮಾಡ್ಕೊಳ್ಳೋಕ್ಕೆ ಜೂನ್ ತಿಂಗಳು ಚೆನ್ನಾಗಿ ನಿಮಗೆ ಆಗಿ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ಬಿಟ್ವೀನ್ ದ ವರ್ಲ್ಡ್ಸ್ ಬರ್ತಾ ಇದೆ. ನಿಮ್ಗೆ ಇನ್ನೂ ಒಂದು ಯಾವ ಒಂದು ತಡೆ ಆಗ್ಬೋದು ಅಥವಾ ಏನು ಯೋಚನೆ ಬರ್ಬೋದು ಅಂದರೆ ಮಾಡಲಾ ಬೇಡವಾ, ಹೋಗಲಾ ಬೇಡವಾ, ಈ ಥರ ಒಂದು ಫಿಕಲ್ ಮೈಂಡೆಡ್ನೆಸ್ಸು ಬರಬಹುದು. ಏಕೆಂದರೆ ಆ ಥರ ನಿಮಗೆ ರಿಗರಸ್ ಚೇಂಜಸ್ ಆಗುತ್ತೆ. ನೀವು ಅಂದ್ಕೊಳ್ಳದೇ ಇರುವಂಥ ಬದಲಾವಣೆಗಳು, ಅವಕಾಶಗಳು ಬಂದಾಗ ನಾನು ಮಾಡಲಾ ಬೇಡವಾ ಅಂತ ಎಲ್ಲ ನೀವು ಭಾಳ ಕನ್ಫ್ಯೂಷನಲ್ಲಿರ್ತೀರ. ಆದರೆ ಯಾವತ್ತೂ ಕೂಡ ಮಾಡಬೇಕು ಅಂದರೆ ಒಂದು ಮನಸ್ಸಿನಲ್ಲಿ ಹೌದು ನಾನು ಮಾಡ್ತೀನಿ ಅಂತ ಮುನ್ನುಗ್ಗಿ. ಆದರೆ ನೀವೇನು ಮಾಡ್ತೀರಾ ಅಂದರೆ ಮಾಡ್ತೀನಿ ಅಂತ ಹೇಳ್ತೀರಾ ಬಾಯಿನಲ್ಲಿ, ಆದರೆ ನೀವು ಮಾಡೋಕ್ಕೆ ಹೋಗೋದಿಲ್ಲ. ಯೋಚನೆ ಮಾಡ್ತೀರಾ, ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಅವಾಗೇನಾಗುತ್ತೆ ಅಂದರೆ ಇಕ್ಕಟ್ಟಿನ ಪರಿಸ್ಥಿತಿ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನುವ ಹಾಗೆ ಒಂದು ನಿಮ್ಮ ಸ್ಥಿತಿ ಆಗೋಗುತ್ತೆ. ಅದಕ್ಕೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಮನಸ್ಸಿಗೆ ಬಂತು ಅಂದರೆ ಆ ಕೂಡಲೇ ಆ ಕ್ಷಣವೇ ನೀವು ಆ್ಯಕ್ಷನ್ನ ತೊಗೊಂಡ್ರೆ ಖಂಡಿತವಾಗ್ಲೂ ಜಯನ ಪಡಿತೀರಾ ಅಂತ ತೋರಿಸ್ತಿದೆ. ಒಂದು ಹೋಲ್ ನಿಮ್ಮ ರೀಡಿಂಗ್ನಲ್ಲಿ ನಾನೇನು ಜಾಸ್ತಿ ನೋಡ್ತಿರೋದು ಅಂದರೆ ಬದಲಾವಣೆ. ಜೂನ್ ಮಂತ್ ಏನಿದೆ ಅಂದರೆ ಬದಲಾವಣೆಯ ತಿಂಗಳಾಗಿರುತ್ತೆ. ನೀವೇನೂ ಮಾಡೋಕ್ಕಾಗಲ್ಲ, ಅದನ್ನು ನೀವು ಆ್ಯಕ್ಸೆಪ್ಟ್ ಮಾಡಲೇಬೇಕು.
ನಿಮಗೆ ಬೇಜಾರಾಗುವಂಥ ಪರಿಸ್ಥಿತಿಗಳು ಬರುತ್ತೆ. ಆದರೆ ಆಕ್ಸೆಪ್ಟ್ ಇಟ್, ಬಿಕಾಸ್ ಅದು ನಿಮ್ಮ ಗ್ರೋತ್ಗೆ ಅಂತ ಯೂನಿವರ್ಸ್ ನಿಮಗೆ ಅಶ್ಯೂರೆನ್ಸ್ ಕೊಡ್ತಾ ಇದೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.